ಮೂರನೇ ಮಹಾಯುದ್ಧಕ್ಕೆ ಇದು ನಾಂದಿ ಆಡುತ್ತಾ ಅಂತ ಕರೆಸ್ಕೊಳ್ತಾ ಇರೋ ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧ ಇವತ್ತು ಮೂರನೇ ದಿನ ಕಾಲಿಟ್ಟಿದೆ ಅಂಡ್ ನಿರಂತರವಾಗಿ ದಾಳಿ ಮುಂದುವರಿತಾ ಇದೆ ಎರಡೂ ಕಡೆ. ಅಮೆರಿಕದ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿ ಆಗ್ತಾ ಇದೆ. ದಾಳಿಯಲ್ಲಿ ಅಮೆರಿಕದ 4 ಯೋಧರು ಸಾವನ್ನಪ್ಪಿರೋ ಬಗ್ಗೆ ಡೇಟಾ ಸಿಗ್ತಾ ಇದೆ. ಇರಾನ್ ಫ್ರಾಕ್ಸಿ ಉಗ್ರ ಸಂಘಟನೆಗಳಿಂದಲೂ ಕೂಡ ಚಟುವಟಿಕೆ ಆಕ್ಟಿವ್ ಆಗಿದೆ. ಲೆಬನಾನ್ನ ಹಿಜ್ಬುಲ್ಲಾ ಅಂಡ್ ಯಮನ್ನ ಹೌತಿ ಉಗ್ರರು ಕೂಡ ಆಕ್ಟಿವ್ ಆಗಿದ್ದಾರೆ. ಮಧ್ಯಪ್ರಾಚ್ಯದ ಬಹುತೇಕ ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಅಂದ್ರೆ ಕೇವಲ ಸೈನಿಕರು ಆಕ್ಟಿವ್ ಆಗಿಲ್ಲ, ಉಗ್ರ ಸಂಘಟನೆಗಳು ಕೂಡ ಆಕ್ಟಿವ್ ಆಗಿದೆ. ಈ ಖಮೇನಿ ಮೇಲೆ ಆರೋಪ ಕೇಳಿ ಬರ್ತಾ ಇದ್ದಿದೆ. ಇದಕ್ಕೆ ಹಮಾಸ್ ಹೌತಿ ಇವ್ರುಗಳನ್ನೆಲ್ಲ ಸಾಕಿ ಸಲಹಿದಾತನೇ ಈತ ಅಂತ. ಇದನ್ನ ನಾನು ಅದಕ್ಕೋಸ್ಕರನೇ ಕೊಂದು ಬಿಡಬೇಕು. ಅಮೆರಿಕದ ಎಷ್ಟೋ ಜನರ ರಕ್ತ ಈತನ ಮೈ ಮೇಲಿದೆ. ಈಗ ಅಮೆರಿಕ ಮಾತ್ರ ಅಲ್ಲ, ಇರಾನ್ನಲ್ಲೂ ಕೂಡ ಹೆಣ್ಮಕ್ಳು ನೆಮ್ಮದಿಯಾಗಿದ್ದಾರೆ ಅಂತ ಘಂಟಾಘೋಷವಾಗಿ ಟ್ರಂಪ್ ಹೇಳೋ ಕಾರಣವೇ ಇಂತಹ ವಿಚಾರಗಳು. ಉಗ್ರ ಸಂಘಟನೆಗಳನ್ನ ಸಾಕಿ ಸಲಹತಾ ಇದ್ರಲ್ಲ, ಅವು ಈಗ ಋಣ ಸಂದಾಯಕ್ಕೆ ಮುಂದಾದಂಗೆ ಕಾಣಿಸ್ತಾ ಇದ್ದಾವೆ. ಅವರು ಕೂಡ ಆಕ್ಟಿವ್ ಆಗಿದ್ದಾವೆ ಈಗ. ಓಕೆ, ಎರಡೂ ಕಡೆ ಯುದ್ಧ ಪ್ರತಿಯುದ್ಧಗಳಾಗ್ತಾ ಇದೆ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಅಥವಾ ವಿವರಣೆಯನ್ನ ನಾನು ನನ್ನ ಕಲೀಗ್ಸ್ ಹತ್ರ ಕೊಡಿಸುವ ಪ್ರಯತ್ನವನ್ನ ಮಾಡ್ತೀನಿ. ಡಿಜಿಟಲ್ ಎಡಿಟರ್ ಆಗಿ ದಿಲೀಪ್ ಅವ್ರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಅಂಡ್ ಗ್ಯಾರಂಟಿ ನ್ಯೂಸ್ ನ ಎಡಿಟರ್ ಸತೀಶ್ ಕೂಡ ಜಾಯ್ನ್ ಆಗಿದ್ದಾರೆ. ಸತೀಶ್, ಫಸ್ಟ್ ನಿಮ್ಮನ್ನೇ ಪ್ರಶ್ನೆ ಕೇಳೋದಾದ್ರೆ, ಈ ಖಮೈನಿಯನ್ನ ಕೊಂದು ಹಾಕುವ ಪ್ರಯತ್ನ ಏನು ಅಮೆರಿಕ ಹಲವು ದಿನಗಳಿಂದ ಮಾಡ್ತಾ ಇತ್ತು, ಇಸ್ರೇಲ್ ಕೂಡ ಪ್ರಯತ್ನ ಪಡ್ತಾ ಇತ್ತು. ಅವ್ರ ಉದ್ದೇಶ ಇದ್ದಿಷ್ಟೇ, ಅಮೆರಿಕ ಫ್ರೆಂಡ್ಲಿ ಸರ್ಕಾರವನ್ನ ಇರಾನ್ ನಲ್ಲಿ ರಚನೆ ಮಾಡಬೇಕು ಅಂಡ್ ಆಂಟಿ ಇಸ್ರೇಲ್ ಸರ್ಕಾರ ಇರ್ಕೊಡ್ದು ಅಂತ. ಬಟ್ ಈಗ ಹೊಸದಾಗೇನು ಅಲ್ಲಿನ ಸರ್ವೋಚ್ಚ ನಾಯಕ ಅಂತ ಈಗ ನೇಮಕ ಮಾಡಿದ್ದಾರೆ ಆಯತುಲ್ಲಾ ರಫಿ. ಆತ ಕೂಡ ಖಮೇನಿಯ ಪಕ್ಕ ಶಿಷ್ಯ. ಸೊ ಈ ಯುದ್ಧ ಇಲ್ಲಿಗೆ ನಿಲ್ಲುತ್ತೆ ಅಂತ ಅಂದ್ಕೊಳ್ಳಂಗೆ ಇಲ್ಲ. ಹಾಗಾದ್ರೆ ಇದು ಮುಂದುವರ್ಕೊಂಡು ಹೋಗುತ್ತೆ, ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡಿದ್ರು ಕೂಡ ಅಚ್ಚರಿ ಪಡ್ಬೇಕಾಗಿಲ್ಲ. ಏನಂತೀರಿ ಸತೀಶ್? ವಿದ್ಯಾ, ಒಂದು ವಿಚಾರ, 2025 ಜೂನ್ನಲ್ಲಿ ಇದೇ ರೀತಿಯ ಪರಿಸ್ಥಿತಿಯ ನಿರ್ಮಾಣ ಆಗಿತ್ತು. ಅದಾದ ನಂತರ ಸುಮಾರು 12 ದಿನಗಳ ಕಾಲ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಏನಾಗಿತ್ತು. ಆ 12 ದಿನಗಳ ನಂತರ ಒಂದು ಸಂಧಾನ ಮಾಡಲಾಗಿತ್ತು. ಆ ಸಂಧಾನದ ನಂತರ ಈ ಒಂದು ಯುದ್ಧದ ವಾತಾವರಣ ಕಡಿಮೆ ಆಗಿತ್ತು. ಬಟ್ ಈ ಒಂದು ಅವಧಿಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಖಮೇನಿಯನ್ನು ಕೊಲ್ಲಲೇಬೇಕು ಅನ್ನೋ ನಿರ್ಧಾರವನ್ನು ಮಾಡೇ ಇತ್ತು. ಹೀಗಾಗಿನೇ ಕಳೆದ ಒಂದು 8 ತಿಂಗಳಿಂದ ಇದಕ್ಕೆ ಪ್ರೀ ಪ್ಲ್ಯಾನ್ಡ್ ಆಗಿ ನಡೆದಿತ್ತು. ಅಮೆರಿಕ ಮತ್ತು ಇಸ್ರೇಲ್ ಪ್ಲ್ಯಾನ್ ಮಾಡ್ಕೊಂಡೇ ಇತ್ತು, ಹೇಗಾದರೂ ಮಾಡಿ ಖಮೇನಿಯನ್ನು ಮುಗಿಸ್ಲೇಬೇಕು ಅಂತ. ಯಾಕೆ ಇಷ್ಟು ದೊಡ್ಡ ಮಟ್ಟದ ಪ್ಲಾನ್ ಆಗಿತ್ತು ಅಂದರೆ, ಪ್ರಮುಖ ಕಾರಣ ಈ ಪರಮಾಣು ತಯಾರಿ ಏನಿತ್ತು. ಇರಾನ್ನಿಂದ ಪರಮಾಣು ತಯಾರು ಮಾಡ್ತಾಯಿದ್ರು, ಅಣುಬಾಂಬನ್ನು ತಯಾರು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ರು. 60% ಮುಕ್ತಾಯ ಆಗಿತ್ತು ಪರಮಾಣು ಪರೀಕ್ಷೆಯನ್ನು. ಒಂದು ವೇಳೆ ಇರಾನ್ ಪರಮಾಣು ಪರೀಕ್ಷೆ ಮಾಡಿದ್ದೇ ಆದರೆ ಅದು ಅಮೆರಿಕ ಮತ್ತು ಇಸ್ರೇಲ್ಗೆ ಬಹುದೊಡ್ಡ ಆತಂಕ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಅದೇ ಒಂದು ಪ್ಲಾನ್ ಮೇಲೆ 2020 ಜೂನ್ನಲ್ಲಿ ಒಂದು ರೀತಿಯ ಕದನ ವಿರಾಮ ರೀತಿಯಾಗಿ ಕೆಲವೊಂದಿಷ್ಟು ಒಪ್ಪಂದವನ್ನು ಮಾಡಿಕೊಂಡು ಈ ಒಂದು ಯುದ್ಧವನ್ನು ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿತ್ತು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಧಾನವನ್ನು ಮಾಡಿ. ಬಟ್ ಇಷ್ಟಕ್ಕೆ ಸುಮ್ಮನಾಗಿರಲಿಲ್ಲ ಅಮೆರಿಕ ಮತ್ತು ಇಸ್ರೇಲ್. ಹಿಂದ್ಗಡೆಯಿಂದ ದೊಡ್ಡ ಮಟ್ಟದ ಪ್ಲಾನ್ ಮಾಡ್ತಾ ಇತ್ತು. ಅದಕ್ಕೆ ಉದಾಹರಣೆ ಏನಪ್ಪ ಅಂದರೆ, ಇರಾನ್ನಲ್ಲಿ 2020 ಜೂನ್ ನಂತರ ಏನು ಯುದ್ಧ 12 ದಿನ ಯುದ್ಧ ಆಗಿತ್ತು, ಅದಾದ ನಂತರ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು. ಇರಾನ್ ಜನತೆಯನ್ನು ಇರಾನ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು. ನಮ್ಮಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಹಣದುಬ್ಬರ ಸಿಕ್ಕಾಪಟ್ಟೆ ಆಗ್ತಾ ಇದೆ, ನಾವು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ, ಇಡೀ ದೇಶ ಆರ್ಥಿಕ ಒಂದು ರೀತಿ ದುರ್ಬಲತೆಗೆ ಸಾಕ್ಷಿ ಆಗ್ತಾ ಇತ್ತು ಇರಾನ್. ಇದಕ್ಕೆ ಕಾರಣ ಅಮೇರಿಕದ ತಂತ್ರಗಾರಿಕೆ ವಿದ್ಯಾ. ಸೊ ಒಂದು ವೇಳೆ
ಈ ರೀತಿಯ ಪರಮಾಣು ಅಣ್ವಸ್ತ್ರದ ಒಂದು ತಯಾರಿ ಏನಿತ್ತು, ಒಂದು ಪರೀಕ್ಷೆ ಏನಿತ್ತು, ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಇಡೀ ದೇಶ ಅರಾಜಕತೆಗೆ ಸೃಷ್ಟಿ ಆಗಬೇಕು. ಯಾವ ದೇಶ ರಾಜಕೀಯವಾಗಿ ಆಗಿರ್ಬೋದು ಅಥವಾ ಆರ್ಥಿಕ ಶಕ್ತಿ ಆಗಿರ್ಬೋದು, ಅರಾಜಕತೆ ಸೃಷ್ಟಿಯಾದ ತಕ್ಷಣ ಅಥವಾ ಅರಾಜಕತೆಗೆ ನಾಂದಿ ಬರ್ತಾ ಇದೆ ಅಂದ ತಕ್ಷಣ ಮುಂದಿನ ಅವರ ಪ್ರಯೋಗಶಾಲೆ ಅಂದರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದು ಪರಮಾಣು ಆಗಿರ್ಬೋದು, ಬೇರೆ ರೀತಿಯ ಡೆವಲಪ್ಮೆಂಟ್ ವರ್ಕ್ ಆಗಿರ್ಬೋದು, ಅದಕ್ಕೆ ಹಿನ್ನಡೆಯಾಗುತ್ತೆ. ಅದರ ಮೊದಲ ಭಾಗವೇ ಖಮೇನಿಯ ಹತ್ಯೆ. ಈಗ ಖಮೇನಿ ಹತ್ಯೆ ಆದ ತಕ್ಷಣ ಇಡೀ ಎಲ್ಲೋ ಒಂದು ಕಡೆ ಇರಾಕ್ ಒಂದು ರೀತಿ ಒಂದು 10 ವರ್ಷ ಹಿಂದಕ್ಕೆ ಹೋಗ್ಬೋದು, ಆ ರೀತಿಯ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಯಾರು ಲೀಡರ್ ಅಂತ ಈಗೇನು ಒಬ್ಬ ಲೀಡರ್ನ ಆಯ್ಕೆ ಮಾಡಿದ್ದಾರೆ, ಅವರ ನಡುವೆ ಮತ್ತೆ ಆಂತರಿಕ ರಾಜಕೀಯ ಒಂದು ಸಂದಿಗ್ಧತೆ ಶುರುವಾಗುತ್ತೆ. ಇರಾನ್ ಇಷ್ಟು ದಿನ ಇದ್ದಷ್ಟು ಶಕ್ತಿಶಾಲಿಯಾಗಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಆಗ ಅಮೇರಿಕ ಹೇಳಿದಂತೆ ಇರಾನ್ ಕೇಳಬೇಕಾಗುತ್ತೆ, ಅಥವಾ ಇಸ್ರೇಲ್ಗೆ ಜಾಸ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದ್ರಿಂದ ಇರಾನ್ ತಗ್ಗಿ ಬಗ್ಗಿ ನಡಿಬೇಕಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ವಿದ್ಯಾ. ಹೀಗಾಗಿನೇ ಖಮೇನಿನ ಹತ್ಯೆ ಮಾಡ್ತು. ವಾಟ್ ನೆಕ್ಸ್ಟ್? ಇರಾನ್ ನೆಕ್ಸ್ಟ್ ಏನು ಮಾಡ್ಬೋದು? ಅಟ್ಯಾಕ್ ಮಾಡ್ಬೋದಾ ಅಮೇರಿಕ ಮೇಲೆ ಅಥವಾ ಇಸ್ರೇಲ್ ಮೇಲೆ? ಅಷ್ಟು ಸುಲಭ ಅಲ್ಲ. ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ಬೋದು, ಸಣ್ಣ ಪುಟ್ಟ ಪಕ್ಕದ ಪ್ಯಾಲೆಸ್ಟೈನಿಂದ ಆಗಿರ್ಬೋದು, ಅಥವಾ ಇರಾಕ್ನಲ್ಲೇ ಇರ್ತಕ್ಕಂಥ ಕೆಲವೊಂದಿಷ್ಟು ಉಗ್ರಗಾಮಿ ಸಂಘಟನೆಗಳಿಂದ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿಸ್ಬೋದು ಇರಾನ್. ಆದರೆ ಅಮೇರಿಕಾದವನ್ನ ಅಷ್ಟು ಸುಲಭವಾಗಿ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಆಫ್ಟರ್ ಪೆಂಟಗಾನ್ ದಾಳಿಯ ನಂತರ ಅಮೇರಿಕಾದಲ್ಲಿ ಅಷ್ಟು ದೊಡ್ಡ ಯಾವುದೇ ರೀತಿಯ ದಾಳಿಗಳು ಆಗಿಲ್ಲ. 2011 ನಂತರ ಅಮೇರಿಕ ಮೇಲೆ ಯಾರೂ ಕೂಡ ದಾಳಿ ಮಾಡೋಕ್ಕಾಗಿಲ್ಲ. ಆದರೆ ಇರಾನ್ ಮಾಡಿಬಿಡುತ್ತಾ ಗೊತ್ತಿಲ್ಲ, ಬಟ್ ಎಚ್ಚರಿಕೆಯನ್ನು ಕೊಟ್ಟಿದೆ, ನಾವು ಅಟ್ಯಾಕ್ ಮಾಡ್ತೀವಿ ಅಂತ. ಅಷ್ಟು ದೊಡ್ಡ ಸದೃಢವಾದಂತಹ ಒಂದು ಉಪಕರಣ ಆಗಿರ್ಬೋದು, ಶಸ್ತ್ರಾಸ್ತ್ರ ಆಗಿರ್ಬೋದು, ಕ್ಷಿಪಣಿ ಆಗಿರ್ಬೋದು ಇರಾನ್ ಬಳಿ ಇಲ್ಲ. ಅಂದರೆ ಇದಾವೆ, ಆದರೆ ಅಮೇರಿಕಾಗೆ ದಾಳಿ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಇರಾನ್ನಲ್ಲಿ ಇಲ್ಲ ವಿದ್ಯಾ.